ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ ರೆಡ್ಡಿ. ನಾನಿವತ್ತು ನೋಡ್ರಿ ಅನಾರಸ್ ಹೆಂಗೆ ಮಾಡ್ಬೇಕಂಬುದು ತೋರಿಸ್ಕೊಡ್ತೀನಿ ನೋಡ್ರಿ. ನಾನು ನೋಡ್ರಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. 2 ಗ್ಲಾಸ್ ಅಕ್ಕಿ 3 ದಿನ ನೆನೆಕ್ಕೆ ಇಟ್ಟಿದ್ದು ನೋಡ್ರಿ. 3 ದಿವಸ ನೆನೆಕ್ಕೆ ಇಡಬೇಕು. ಡೈಲಿ ಅದ್ರದ್ದು ಏನು ಮಾಡ್ಬೇಕು ರೀ, ನೀರು ಚೇಂಜ್ ಮಾಡ್ಕೋತಿರ್ಬೇಕು. ಅಕ್ಕಿದ ನೀರು ಏನು ಮಾಡ್ಬೇಕು ರೀ, ಚೇಂಜ್ ಮಾಡ್ಕೋತಿರ್ಬೇಕು. ಅದು ವಾಸನೆ ಬರಲ್ಲಿದ್ರು ವಾಸನೆ ಬರ್ತಾವೆ. ಅಕ್ಕಿ ಚೇಂಜ್ ಮಾಡಿಕೊಂಡು ಅದ್ರ ಕುಟ್ಕೊಂಡಿನಿ. 2 ಗ್ಲಾಸ್ ಅಕ್ಕಿ ಹಿಟ್ಟಿನಾಗ 1 ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ಕುಟ್ಕೊಂಡು ಈಗ ಹಿಟ್ಟನ್ನು ನಾದ್ಕೊಳತ್ತೀನಿ ನೋಡ್ರಿ. ಹಿಟ್ಟಿನಾಗ ಸ್ವಲ್ಪ ಹಾಲು ಹಾಕೀನಿ. ಹಾಲು ಹಾಕಿ ಚಲೋ ಗಟ್ಟಿ ನಾದ್ಕೋಬೇಕು ನೋಡ್ರಿ. ಸ್ವಲ್ಪ ತಿಂಬ ಸೋಡಾ ಹಾಕ್ಬೇಕು ರೀ ಒಳಗೆ. ಹಾಕಿ ಚಲೋ ಗಟ್ಟಿ ನಾದ್ಕೋಬೇಕು ರೀ. ಹಿಟ್ಟು ನಾದ್ಕೊಂಡು ಒಂದು 5-10 ನಿಮಿಷ ಏನು ಮಾಡ್ಬೇಕು ರೀ, ಅದಕ್ಕೆ ಒಂದು ಬಟ್ಟೆದಾಗ ಹಾಕಿ ಮುಚ್ಚಿಡ್ಬೇಕು ರೀ. ಬಟ್ಟೆ ಇಲ್ಲದ್ರೆ ಏನರ ಬುಟ್ಟಿ ಮೇಲೆ ಏನರ ಭೊಗೋಣಿ ಏನರ ಮುಚ್ಚಿ ಇಡ್ಬೇಕು ರೀ. ಚಲೋ ಹಿಟ್ಟು ನಾದ್ಕೊಂಡು ಹಿಡ್ಕೋಬೇಕು ರೀ. ಅದಕ್ಕೆ ಅವು ಮಿಕ್ಸಿದಾಗ ನಾವು ನೆನೆಕ್ಕಿರ್ತೀವಲ್ಲ ರೀ, ಅಕ್ಕಿ ನೆನೆಕ್ಕಿಟ್ಟಿನ ಅಕ್ಕಿಗೆ ತೆಗೆದು ಹಾಳಿಗೆ ಹಾಕ್ಬಾರ್ದು ರೀ. ಇದು ತೆಗೆದು ಹಾಗೆ ಡೈರೆಕ್ಟೇ ಕುಟ್ಕೋಬೇಕು ರೀ. ಕುಟ್ಕೊಂಬದ್ನಾಗ ಚಲೋ ನೋಡ್ಕೊಂಡು ಕುಟ್ಕೋಬೇಕು ರೀ. ಬರೀಕೆ ಕುಟ್ಕೋಬೇಕು ರೀ ಹಿಟ್ಟು. ಈಗ ನೋಡ್ರಿ ಹಿಟ್ಟು ನೋಡ್ರಿ, ನಾ ಪೂರ್ತಿ ನಾದಿಟ್ಟಿನಿ ನೋಡ್ರಿ. ಇದಕ್ಕೆ ನಾದಿಟ್ಟು ಸ್ವಲ್ಪ ಮೇಲೆ ಮುಚ್ಚಿಟ್ಟಿನಿ ರೀ. ಮುಚ್ಚಿಟ್ರೆ ಏನಾಗ್ತದೆ, ಅದಕ್ಕೆ ಚಲೋ ನೆನೀತದೆ. ಅದು ನೆಂದ್ಮೇಲೆ ನೋಡ್ರಿ, ಈಗ ಅನಾರಸ್ ಮಾಡ್ಲತ್ತೀನಿ ನೋಡ್ರಿ. ಈಗ ಅನಾರಸ್ ಹೆಂಗೆ ಮಾಡಬೇಕು ಅಂದರೆ, ಕೈದಾಗ ಹಿಟ್ಟು ತೊಗೊಂಡು ರೌಂಡ್ ಮಾಡ್ಕೊಂಡು ಅದಕ್ಕೆ ಆ ಕಡೆ ಕಸಿ ಅಂತಿರ್ತಾವೆ ನೋಡ್ರಿ, ಬರೀ ಈಗ ಸಣ್ಣ ವೈಟ್ ಕಲರ್ದು. ಅದು ಆ ಕಡೆ 2 ಕಡೆ ಹಚ್ಕೊಂಡು ಒಂದು ಸೈಡೆ ಇದಕ್ಕೇನು ಮಾಡ್ಕೋಬೇಕು ರೀ, ಚಲೋ ಕರ್ಕೋಬೇಕು ರೀ. ಕರಿಬೇಕು ಹೆಂಗಂದ್ರೆ ಚಲೋ ಒಳಗೆ ಮೆತ್ತಗೆ ಇದು ಆಗ್ಬೇಕು ರೀ. ಇದು ಹಿಟ್ಟು ಇದು ಅನಾರಸ್ ಅನ್ನೋದೇ ಕರಿ. ಈ ಥರ 2 ಸೈಡ್ ಬೇಕಾದ್ರೆ 2 ಸೈಡ್ ಮಾಡ್ಕೋಬೋದು, ಇದ್ರೆ ಒಂದೇ ಸೈಡ್ನೂ ಕರ್ಗಿಸ್ಕೊಳ್ಳೋ ಬರ್ತವೆ ರೀ. ಇವು ಎಲ್ಲರೂ ಜಾಸ್ತಿ ಏನು ಮಾಡ್ತಾರೆ ರೀ, ಒಂದೇ ಸೈಡ್ ಕರ್ಗಿಸ್ತಾರೆ. ನಾ ಸುಡ್ತಾವೋ ಇಲ್ಲೋ ಅಂತ ತಿಳ್ಕೊಂಡು 2 ಸೈಡ್ ಹಾಕಿನಿ ನೋಡ್ರಿ. ಚಲೋ ಕರ್ಗಿಸ್ಕೋಬೇಕು ರೀ. ಇದಕ್ಕೆ ಕರ್ಗಿಸ್ಕೊಂಡು ಚಲೋ ಸುಟ್ಟು ಅಂದ್ರೆ ಏನು ಮಾಡ್ಬೇಕು ರೀ, ಇದು ತೆಕ್ಕೋಬೇಕು ರೀ. ತೆಗೆದು ಒಂದು ಸೈಡ ಪೇಪರ್ ಮೇಲೆ ಹಾಕಿ ಇಡಬೇಕು ರೀ. ಇದು ಇನ್ನು ನೋಡ್ರಿ, ಈಗ ಅನಾರಸ್ ಮಾಡ್ಲತ್ತೀನಿ. ಈಗ ತೆಗ್ದು ನೋಡ್ರಿ, ಇದು ಕರ್ದು ನೋಡ್ರಿ. ಚಲೋ ಕರ್ದಿನ ಅನಾರಸ ತೆಗ್ದಿಡ್ಲತ್ತೀನಿ ರೀ. ಈ ಥರ ಎಲ್ಲ ಜಾಸ್ತಿ ಒಮ್ಮೆ 4-5 ಮಾಡ್ಕೊಂಡು ಇಟ್ಕೊಂಡು, ಇವು ವೈಟ್ ಕಲರ್ ಕಾಣತ್ತವಲ್ಲ ರೀ, ಇದು ಕಸಿ ಅಂತ ಅಂತಾರೆ ರೀ ಇವಕ್ಕೆ. ಅವು ತೊಗೊಂಡು ಈ ಸೈಡ್ ಹಚ್ಚಿ ಇಡ್ಬೇಕು ರೀ. ಒಂದು ಪ್ಲೇಟಿನ ಹಚ್ಚಿಟ್ಟು ಮಾಡ್ಕೋತ ಹೋಗ್ಬೇಕು ರೀ. ಒಮ್ಮೆ 4-5 ಮಾಡ್ಕೊಂಡು ಕರ್ಗಿಸ್ಕೋಬೇಕು ನೋಡ್ರಿ. ನಾನು ನೋಡ್ರಿ ಇಲ್ಲಿ ಈಗ ಮಾಡ್ಲತ್ತಾರ ನೋಡ್ರಿ, ನಮ್ಮ ಮಮ್ಮಿ ಮಾಡ್ಲತ್ತಾರ. ನಾನು ತೊಗೊಂಡು ಕರ್ಗಿಸ್ತೀನಿ ನೋಡ್ರಿ. ಈಗ ಹಾಕಿ ನೋಡ್ರಿ, ಹಾಕಿ ತೆಗ್ದೀನಿ. ಈಗ ಈ 3-4 ಆದ್ಮೇಲೆ ಒಮ್ಮೆ ಹಾಕ್ಕೋಬೇಕು ರೀ. ಹಾಕ್ಕೊಂಡಿನಿ ನೋಡ್ರಿ. ಹಾಕ್ಕೊಂಡು ತೆಗೆದಿಟ್ಕೋಬೇಕು ರೀ. ತಿನ್ಲಕ್ಕೆ ಎಷ್ಟು ಸೂಪರ್ ಆಯ್ತವ್ರಿ ಇವು. ನನ್ನ ಮಕ್ಕಳು ಒಂದೇ ದಿನದಾಗ ಖಲಾಸ್ ಮಾಡಿದ್ರಿ ಎಲ್ಲ. ನೀವು ಅಷ್ಟು ಸೂಪರ್ ಹತ್ತವೆ ನೋಡ್ರಿ. ನೀವು ಮಾಡಿ ನೋಡ್ರಿ. 2 ಗ್ಲಾಸ್ ಅಕ್ಕಿಗೆ 2-3 ದಿವಸ ನೆನೆಕ್ಕೆ ಇಡ್ಬೇಕು ನೋಡ್ರಿ. 3 ದಿವಸ ನೆನೆಕ್ಕಿಟ್ಟು ನೀರಾಗಿನ ತೆಕ್ಕೊಂಡು ಡೈರೆಕ್ಟ್ ಅವಾಗಿಂದವಾಗೆ ಮಿಕ್ಸಿದಾಗ ಹಾಕ್ಕೊಂಡು ಕುಟ್ಕೋಬೇಕು ರೀ. ಕುಟ್ಕೊಂಡು ಅದಕ್ಕೆ ಏನು ಮಾಡಕ್ಕೆ ರೀ, 1 ಗ್ಲಾಸ್ ಸಕ್ಕರೆ ಹಾಕಬೇಕು. ಸಕ್ಕರೆ ಜಾಸ್ತಿ ಆಯ್ತಂದ್ರೆ ಏನಾಗ್ತಾವೆ ರೀ, ಖಡಕ್ ಆಗ್ತಾವೆ. ಹಾಗಾಗಿ ಸಕ್ಕರೆ ಮೀಡಿಯಮ್ ಇಟ್ಕೊಂಡು ಹಾಕ್ಕೋಬೇಕು ರೀ. ಯಾರಿಗೆ ಜಾಸ್ತಿ ಸಕ್ಕರೆ ರುಚಿ ಬೇಕಂದ್ರವರು ಜಾಸ್ತಿನೂ ಹಾಕ್ಕೋಬೋದು. ಯಾರಿಗೆ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೋಬೋದು. ಈ ಥರ ನೋಡ್ರಿ ಇದನ್ನು ಮಾಡ್ಲತ್ತೀನಿ ನೋಡ್ರಿ. ಚಲೋ ಹತ್ತವೆ. ಟ್ರೈ ಮಾಡಿ ನೋಡ್ರಿ. ಇದು ಜಾಸ್ತಿ ಮಹಾರಾಷ್ಟ್ರದಾಗೆ ಮಾಡ್ತಾರೆ ರೀ. ಬಟ್ ಈ ಕರ್ನಾಟಕದಾಗ ಚಲೋ ಹತ್ಲತ್ತವ ಅಂತೇಳಿ ನಾವು ಕರ್ನಾಟಕ ಜನ ನಾವು ಮಾಡ್ಲತ್ತೀವಿ ನೋಡ್ರಿ. ಈಗ ಇದು ನೋಡ್ರಿ ಸೂಪರ್ ಹತ್ತವೆ ನೋಡ್ರಿ. ಕೈಗೆ 4-5 ಹಾಕಿ ನೋಡ್ರಿ. ಹಾಕಿ ಕರಗಿಸ್ಕೊಳತ್ತೀನಿ ನೋಡ್ರಿ. ಈ ಥರ ಮಾಡ್ಕೋಬೇಕು ನೋಡ್ರಿ. ಕರಗಿಸೋ ಹೊತ್ನಾಗ ಸಾವಕಾಶ ಉರಿ ಇಟ್ಟು ಸಾವಕಾಶ ಮಂದಗತಿದಾಗ ಸುಡ್ಬೇಕು ರೀ. ಚಲೋ ಅಂದ್ರೆ ಮೆತ್ತಗೆ ಆಯ್ತವ್ರಿ. ಮೆತ್ತಗಾದ್ರೆ ಟೇಸ್ಟ್ ಹತ್ತವ್ರಿ. ಇಲ್ಲಾಂದ್ರೂ ಯಾರ್ಯಾರು ಮಾಡ್ತಾರೆ ರೀ, ಸೋಡಾನೂ ಹಾಕಲ್ರಿ, ಸ್ವಲ್ಪ ಗಟ್ಟಿ ಆಗ್ತಾವೆ. ಹಾಗಾಗಿ ನಾನು ಏನು ಮಾಡೀನಿ ರೀ, ಸ್ವಲ್ಪ ಒಂದು ಚಿಟ್ಕಿನಿ ಸೋಡಾ ಹಾಕಿ ನಾದ್ಕೊಂಡು ನೋಡ್ರಿ. ಹಿಟ್ಟು ಮೆತ್ತಗೆ ಆಯ್ತವೆ ನೋಡ್ರಿ. ಮಾಡಿ ನೋಡ್ರಿ, ಚಲೋ ಹತ್ತವೆ ನೋಡ್ರಿ. ಇದು ಮಾಡ್ಕೊಂಡು ತಿಂದು ನನಗೆ ಕಾಮೆಂಟ್ ಮಾಡಿರಿ, ಯಾವ ಥರ ಆಯ್ತವೆ ಆಯ್ತಿಲ್ಲ ಅಂತ. ಈಗ ಈ ಥರ ಆಯ್ತವೆ ನೋಡ್ರಿ. ನಾ ಪ್ಲೇಟ್ನಾಗ ಹಾಕಿಟ್ಟಿನಿ ನೋಡ್ರಿ. ಈ ಥರ ಆಯ್ತವೆ ನೋಡ್ರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ನೀವು ಭೀ ಟ್ರೈ ಮಾಡಿ ನೋಡ್ರಿ. ಯಾರು ಹೊಸವರಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.